ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ಕ್ಲಾಸಸ್. ನೋಡಿ, ಈ ಕ್ಲಾಸಲ್ಲಿ ನಾನು ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರಲ್ಲಿ ಎಸ್ಪೆಷಲಿ ಕೆಪಾಸಿಟರ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಪ್ರತಿ ಇಯರ್ ಕೆಪಾಸಿಟರಿಂದ 1 ಅಥವಾ 2 ಕ್ವಶನ್ ಕೇಳ್ತಾನೆ ಇದ್ದಾರೆ. ಪ್ರೀವಿಯಸ್ಸಲ್ಲಿ ನೋಡಿದಾಗ 2 ಕ್ವಶನ್ನು, ಅದಕ್ಕಿಂತ ಪ್ರೀವಿಯಸ್ 2019ನಲ್ಲಿ 2 ಕ್ವಶನ್. ಹಾಗಾಗಿ ದಿಸ್ ಚಾಪ್ಟರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್. ನಾನು ಇಲ್ಲಿ ಬರ್ತಕ್ಕಂತಹ ಎಲ್ಲ ಸಿನಾಪ್ಸಿಸ್ನ ಒಂದೇ ಸ್ಟ್ರೆಚಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಏನೇನು ಕೀ ಪಾಯಿಂಟ್ಸ್ ಹೇಳ್ತೀನೋ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ನೋಡಿ, ಕೆಪಾಸಿಟೆನ್ಸ್ ಇಸ್ ಡಿಫೈನ್ಡ್ ಆಸ್ ಚಾರ್ಜ್ ಡಿವೈಡೆಡ್ ಬೈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಿಮಗೆ ಫಾರ್ಮುಲಾದಲ್ಲಿ ಕ್ಯೂ ಇದೆ, ವಿ ಇದೆ. ಹಾಗಾಗಿ ಸಿ ಅನ್ನೋದು ಕ್ಯೂ ಮತ್ತು ವಿ ಮೇಲೆ ಡಿಪೆಂಡ್ ಆಗಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಕೆಪಾಸಿಟೆನ್ಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಕ್ಯೂ ಅಂಡ್ ವಿ. ಚಾರ್ಜ್ ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ ಕೆಪಾಸಿಟೆನ್ಸ್ ಡಿಪೆಂಡ್ ಆಗಿಲ್ಲ. ಚಾರ್ಜ್ ಎಷ್ಟು ಟೈಮ್ ಇನ್ಕ್ರೀಸ್ ಆಗುತ್ತೋ ಪೊಟೆನ್ಷಿಯಲ್ ಕೂಡ ಅಷ್ಟೇ ಟೈಮ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಕೆಪಾಸಿಟೆನ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಕ್ಯೂ ಅಂಡ್ ವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಕೆಪಾಸಿಟೆನ್ಸ್ ಡಿಪೆಂಡ್ಸ್ ಆನ್ ಶೇಪ್, ಸೈಜ್ ಅಂಡ್ ಮೀಡಿಯಂ. ಈ 3 ಫ್ಯಾಕ್ಟರ್ ಮೇಲೆ ಕೆಪಾಸಿಟೆನ್ಸ್ ಡಿಪೆಂಡ್ ಆಗಿದೆ. ನೆಕ್ಸ್ಟ್, ನಾವು ಪ್ಯಾರಲಲ್ ಪ್ಲೇಟ್ನ ಡಿಸ್ಕಸ್ ಮಾಡಿದಾಗ ನೋಡಿ, ದಿಸ್ ಇಸ್ ದ ಪ್ಯಾರಲಲ್ ಪ್ಲೇಟ್. ಇಲ್ಲಿ ನಮಗೆ ಪಾಸಿಟಿವ್ ಚಾರ್ಜ್ ಇದೆ, ಇದೆ ನೆಗೆಟಿವ್ ಚಾರ್ಜ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಕೂಡ ಪಾಸಿಟಿವ್ ಇಂದ ನೆಗೆಟಿವ್ಗೆ ಮೂವ್ ಆಗುತ್ತೆ. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿಲ್ ಬಿ ಕ್ಯಾಪಿಟಲ್ ಡಿ. ಏರಿಯಾ ಆಫ್ ದ ಈಚ್ ಪ್ಲೇಟ್ ವಿಲ್ ಬಿ ಎ. ಇಯರ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈ ನಡುವೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇಲ್ಲಿ ನಾಟ್ ಈಕ್ವಲ್ ಟು 0. ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ದಟ್ ಈಸ್ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಲನ್ ನಾಟ್. ನೋಡಿ, ಒಂದು ಪ್ಲೇಟಿಂದ ಸಿಗ್ಮಾ ಬೈ 2 ಎಪ್ಸಲನ್ ನಾಟ್, ಅದರ್ ಪ್ಲೇಟಿಂದ ಸಿಗ್ಮಾ ಬೈ 2 ಎಪ್ಸಲನ್. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು? ಸಿಗ್ಮಾ ಬೈ ಎಪ್ಸಲನ್ ನಾಟ್ ಆಯಿತು. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಕೆಪಾಸಿಟರ್, ಬೋತ್ ಸೈಡ್, ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಈ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ ಎಪ್ಸಲನ್ ನಾಟ್ ಬಂತು. ಎಲೆಕ್ಟ್ರಿಕ್ ಫೀಲ್ಡ್ನ ನಾವು ವಿ ಬೈ ಡಿ ಅಂತಲೂ ಬರೀಬೋದು. ಇದು ಕೂಡ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದ್ರ ಮೇಲೂ ಕ್ವಶನ್ ಬರುತ್ತೆ. ಓಕೆ, ಇ ಈಸ್ ಈಕ್ವಲ್ ಟು ವಿ ಬೈ ಡಿ. ಇ ಈಸ್ ಈಕ್ವಲ್ ಟು ವಿ ಬೈ ಡಿ. ಬಟ್ ಸಿಗ್ಮಾ ಅಂದ್ರೆ ಏನು ಹೇಳಿ? ವಾಟ್ ಇಸ್ ಸಿಗ್ಮಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಡಿವೈಡೆಡ್ ಬೈ ಏರಿಯಾ. ಸೊ ಸಿಗ್ಮಾ ಪ್ಲೇಸಲ್ಲಿ ನಾನು ಚಾರ್ಜ್ ಬೈ ಏರಿಯಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, capacitance of a parallel plate capacitor is given by epsilon naught A by D. This is the formula for the parallel plate capacitor. So capacitance depends upon the area of the plate. Capacitance it also depend upon the distance between the parallel plate capacitor. ನೋಡಿ, ಈ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಲಿ ಕಂಪ್ಲೀಟ್ಲಿ ನಾನು ಏನಾದರೂ ಡೈಎಲೆಕ್ಟ್ರಿಕ್ ಇಟ್ಟರೆ, ಸೇ ಡೈಎಲೆಕ್ಟ್ರಿಕ್ ಇಟ್ಟಿದ್ದೀನಿ, ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಥವಾ ಎಪ್ಸಲನ್ ಆರ್ ಅಂತ ತಗೊಳ್ತೀನಿ. ಕೆಪಾಸಿಟೆನ್ಸ್ ಇನ್ ಮೀಡಿಯಮ್ ಡೈಎಲೆಕ್ಟ್ರಿಕ್ ಇಟ್ಟಾಗ ಕೆಪಾಸಿಟೆನ್ಸ್ ಏನಾಗುತ್ತೆ ಅಂದರೆ ಎಪ್ಸಲನ್ ನಾಟ್ ಎಪ್ಸಲನ್ ಆರ್ ಎ ಡಿವೈಡೆಡ್ ಬೈ ಡಿ. ಇಲ್ಲಿ ಎಪ್ಸಲನ್ ನಾಟ್ ಪಕ್ಕ ಎಪ್ಸಲನ್ ಆರ್ನ ಮಲ್ಟಿಪ್ಲೈ ಮಾಡೋದು. ನೋಡಿ, ಸಮ್ಟೈಮ್ಸ್ ಎಪ್ಸಲನ್ ಆರ್ಗಿಂತ ಜಾಸ್ತಿ ಕೆಪಾಸಿಟರ್ಸಲ್ಲಿ ಕೆನ ಯೂಸ್ ಮಾಡ್ತಾರೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅನ್ನೋದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಇಲ್ಲಿ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ. ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಗೆ ಯೂನಿಟ್ ಇರೋದಿಲ್ಲ, ಡೈಮೆನ್ಷನ್ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ ಯೂನಿಟ್ಲೆಸ್ ಆ್ಯಂಡ್ ಡೈಮೆನ್ಷನ್ಲೆಸ್ ಫಿಸಿಕಲ್ ಕ್ವಾಂಟಿಟಿ. ನಾವೇನಾದರೂ ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದಾಗ ಕೆಪಾಸಿಟೆನ್ಸ್ ಇಸ್ ಇನ್ಕ್ರೀಸಸ್ ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಟೈಮ್ಸ್ ಕೆ ಇಂಟು ಎಪ್ಸಲನ್ ನಾಟ್ ಎ ಬೈ ಡಿ ಆಗುತ್ತೆ. ನೋಡಿ, ಮೀಡಿಯಮಲ್ಲಿ ಆದಾಗ ಎಪ್ಸಲನ್ ನಾಟ್ ಎ ಬೈ ಡಿ ಈಸ್ ನಥಿಂಗ್ ಬಟ್ ಕೆಪಾಸಿಟೆನ್ಸ್ ಇನ್ ಏರ್. ಸೊ ಕೆಪಾಸಿಟೆನ್ಸ್ ಇನ್ ಮೀಡಿಯಮ್ ಇಸ್ ಕೆ ಟೈಮ್ಸ್ ಸಿ ಇನ್ ಏರ್. ದಿಸ್ ಇಸ್ ದ ಫಾರ್ಮುಲಾ. ಸೊ ಕೆಪಾಸಿಟೆನ್ಸ್ ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ನಾವು ಫಸ್ಟ್ ಚಾಪ್ಟರ್ಲ್ಲಿ ಕಲ್ತ್ವಿ, ಡೈಎಲೆಕ್ಟ್ರಿಕ್ನ 2 ಪಾಯಿಂಟ್ ಚಾರ್ಜ್ ನಡುವೆ ಇಟ್ಟರೆ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ? ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇದನ್ನು 2020 ನೀಟಲ್ಲಿ ಕೇಳಿದರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಸೀಟಿಗೂ ಬರೋ ಚಾನ್ಸಸ್ ಇದೆ. ನಿಮಗೇನು ಮಾಡ್ತಾರೆ ಅಂದರೆ ಕೆ ವ್ಯಾಲ್ಯೂ ಕೊಟ್ಬಿಡ್ತಾರೆ, ಸಿ ಏರ್ ಕೊಟ್ಬಿಡ್ತಾರೆ, ಸಿ ಮೀಡಿಯಮ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇನ್ ಮೀಡಿಯಮಲ್ಲಿ ಕೆಪಾಸಿಟೆನ್ಸು ಕೆ ಟೈಮ್ಸು ಇನ್ಕ್ರೀಸ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್, ನಾವು ಕೆಪಾಸಿಟರ್ 2 ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನಲ್ಲಿ ಡೈಎಲೆಕ್ಟ್ರಿಕ್ನ ಪಾರ್ಷಲಿ ಇನ್ಸರ್ಟ್ ಮಾಡಿದಾಗ, ನೋಡಿ ಕಂಪ್ಲೀಟ್ಲಿ ಇನ್ಸರ್ಟ್ ಮಾಡಿದಾಗ ಏನಾಯಿತು? ಮೀಡಿಯಮಲ್ಲಿ ಕೆ ಟೈಮ್ಸ್ ಎಪ್ಸಲನ್ ನಾಟ್ ಎ ಬೈ ಡಿ ಆಯಿತು. ದಿಸ್ ಇಸ್ ಫಾರ್ ಕಂಪ್ಲೀಟ್ ಇನ್ಸರ್ಷನ್. ಈ ರೀತಿ ಪ್ಯಾರಲಲ್ ಪ್ಲೇಟ್ ಇದೆ ಅಂದರೆ ನಾವು ಡೈಎಲೆಕ್ಟ್ರಿಕ್ನ ಈ ರೀತಿ ಕಂಪ್ಲೀಟ್ಲಿ ಇನ್ಸರ್ಟ್ ಮಾಡಿದಾಗ ಹ್ಯಾವಿಂಗ್ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಆಗಿದ್ದರೆ ಕೆಪಾಸಿಟೆನ್ಸ್ ಏನಾಗುತ್ತೆ? ಕೆ ಎಪ್ಸಲನ್ ನಾಟ್ ಎ ಬೈ ಡಿ. ಈಗೇನಾದರೂ ಪಾರ್ಷಲಿ ಎಷ್ಟು ಡಿಸ್ಟೆನ್ಸಲ್ಲಿ ಇನ್ಸರ್ಟ್ ಮಾಡ್ತಿದ್ವಿ? ಟಿ ಎಷ್ಟು ಡಿಸ್ಟೆನ್ಸಲ್ಲಿ ಇನ್ಸರ್ಟ್ ಮಾಡ್ತಿದ್ವಿ.
ಕೆಪಾಸಿಟೆನ್ಸ್ ಏನಾಗುತ್ತೆ ಅಂದರೆ ಎಪ್ಸಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಡಿವೈಡೆಡ್ ಬೈ ಕೆ. ಕೆ ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅಥವಾ ಕೆ ಅಂತಲೇ ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಎಪ್ಸಲನ್ ಆರ್ ಅಂತಲೇ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಸುಮಾರು ಸರಿ ನಿಮಗೆ ಕೆ ಇಂದನೇ ರೆಪ್ರೆಸೆಂಟ್ ಮಾಡ್ತಾರೆ. ಟಿ ಅಂದರೆ ಥಿಕ್ನೆಸ್ ಆಫ್ ದ ಪ್ಲೇಟ್. ಆಲ್ಮೋಸ್ಟ್ ಟಿನ ಇನ್ ಟರ್ಮ್ಸ್ ಆಫ್ ಡಿ ಅಲ್ಲೇ ಇರುತ್ತೆ. ಮೇ ಬಿ ಟಿ ಇಸ್ ಈಕ್ವಲ್ ಟು ಡಿ ಬೈ 2 ಆಗಿರ್ಬೋದು, ಟಿ ಇಸ್ ಈಕ್ವಲ್ ಟು ಡಿ ಬೈ 3 ಆಗಿರ್ಬೋದು, ಟಿ ಇಸ್ ಈಕ್ವಲ್ ಟು ಡಿ ಬೈ 5. ಈ ರೀತಿ ನಿಮಗೆ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸಮ್ಟೈಮ್ಸ್ ಡಿ ವ್ಯಾಲ್ಯೂ ಕೊಟ್ಬಿಡ್ತಾರೆ, ಟಿ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಕೆಪಾಸಿಟೆನ್ಸ್ ವೆನ್ ಡೈಎಲೆಕ್ಟ್ರಿಕ್ ಇಸ್ ಪಾರ್ಷಿಯಲಿ ಇನ್ಸರ್ಟೆಡ್. ನೋಡಿ, ಈಗ ಟಿ ಇಸ್ ಈಕ್ವಲ್ ಟು ಕಂಪ್ಲೀಟ್ಲಿ ಇನ್ಸರ್ಟ್ ಮಾಡಿದ್ರೆ ಟಿ ಇಸ್ ಈಕ್ವಲ್ ಟು ಡಿ ಆಯಿತು ಅಂತ ತಿಳ್ಕೊಳ್ಳಿ. ಈ ಡೈಎಲೆಕ್ಟ್ರಿಕ್ ಇಲ್ಲಿಗಿದೆ ಅಂತ ತಿಳ್ಕೊಳ್ಳಿ. ಆಗ ಟಿ ಇಸ್ ಈಕ್ವಲ್ ಟು ನೋಡಿ ಡಿ ಆಯಿತು. ಸೊ ಡಿ ಡಿ ಗೆಟ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಡಿ ಬಂದು ಕೆ ಮೇಲ್ಗಡೆ ಹೋಗಿ ಈ ಫಾರ್ಮುಲಾ ಇದಕ್ಕೆ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಎರಡೂ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಡುವೆ ನಾವು ಮೆಟಲ್ನ ಇನ್ಸರ್ಟ್ ಮಾಡಿದರೆ, ಇಲ್ಲಿ ನೋಡಿ ಮೆಟಲ್ನ ಇನ್ಸರ್ಟ್ ಮಾಡಿದರೆ ಕೆ ಇಸ್ ಈಕ್ವಲ್ ಟು ಇನ್ಫಿನಿಟಿ ಫಾರ್ ಮೆಟಲ್ಸ್. ಕೆಪಾಸಿಟೆನ್ಸ್ ಏನಾಗುತ್ತೆ, ಇನ್ಫಿನಿಟಿ ಆಗಿಬಿಡುತ್ತೆ ಯಾವಾಗ ನಾವು ಮೆಟಲ್ಸ್ನ ಇನ್ಸರ್ಟ್ ಮಾಡಿದಾಗ. ಈಗ ಪಾರ್ಷಿಯಲಿ ಇನ್ಸರ್ಟ್ ಮಾಡಿ, ಇದು ಕಂಪ್ಲೀಟ್ಲಿ ಇನ್ಸರ್ಟ್ ಮಾಡಿದಾಗ ಇನ್ಫಿನಿಟಿ ಆಯಿತು, ಯಾವುದು ಕೆಪಾಸಿಟೆನ್ಸ್. ಪಾರ್ಷಿಯಲಿ ಇನ್ಸರ್ಟ್ ಮಾಡಿದಾಗ ನೋಡಿ 1 ಡಿವೈಡೆಡ್ ಬೈ ಇನ್ಫಿನಿಟಿ ಅಲ್ವಾ, ದಿಸ್ ಇಸ್ 1 ಡಿವೈಡೆಡ್ ಬೈ ಇನ್ಫಿನಿಟಿ. 1 ಡಿವೈಡೆಡ್ ಬೈ ಇನ್ಫಿನಿಟಿ ಇಸ್ 0. ಸೊ ಈ ಟರ್ಮ್ ಏನಾಯಿತು, 0 ಆಯಿತು. ಹಾಗಾಗಿ ಕೆಪಾಸಿಟೆನ್ಸ್ ವೆನ್ ಮೆಟಲ್ ಇಸ್ ಪಾರ್ಷಿಯಲಿ ಇನ್ಸರ್ಟೆಡ್ ಎಪ್ಸಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ. ಈ ಫಾರ್ಮುಲಾ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಡೈಎಲೆಕ್ಟ್ರಿಕ್ನ ಇಟ್ಟಾಗ ಈ ಡೈಎಲೆಕ್ಟ್ರಿಕ್ ಮೇಲೆ ಚಾರ್ಜ್ ಇಂಡ್ಯೂಸ್ ಆಗುತ್ತೆ. ನೋಡಿ, ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನಿಮಗೆ ಇಲ್ಲೇನಾಗುತ್ತೆ, ನೆಗೆಟಿವ್ ಚಾರ್ಜ್ ಇಂಡ್ಯೂಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂಡ್ಯೂಸ್ ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಚಾರ್ಜ್ ಇಂಡ್ಯೂಸ್ ಆಗುತ್ತೆ ಅಂತಲೂ ಕ್ವಶನ್ ಕೇಳ್ತಾರೆ. ಚಾರ್ಜ್ ಇಂಡ್ಯೂಸ್ಡ್ ಇಸ್ ಈಕ್ವಲ್ ಟು ಚಾರ್ಜ್ ಇನಿಷಿಯಲ್ ಚಾರ್ಜ್. ಇದು ದಿಸ್ ಇಸ್ ದ ಇನಿಷಿಯಲ್ ಚಾರ್ಜ್. ಇನಿಷಿಯಲ್ ಚಾರ್ಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ. ಬಿಫೋರ್ ಇನ್ಸರ್ಟಿಂಗ್ ಎ ಡೈಎಲೆಕ್ಟ್ರಿಕ್, ಇದು ಬಿಫೋರ್ ಇನ್ಸರ್ಟಿಂಗ್ ಡೈಎಲೆಕ್ಟ್ರಿಕ್. ಬಿಫೋರ್ ಡೈಎಲೆಕ್ಟ್ರಿಕ್ ಎಷ್ಟು ಚಾರ್ಜ್ ಇರುತ್ತೋ ಇದು ಇಂಡಿಕೇಟ್ ಮಾಡೋದು. ಹಾಗಾದರೆ ಕ್ಯೂ ಡೈಎಲೆಕ್ಟ್ರಿಕ್ನ ಇಟ್ಟಾಗ ಎಷ್ಟು ಚಾರ್ಜ್ ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನ ಕ್ಯೂ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ ಕೆ. ಸೊ 1 ಮೈನಸ್ 1 ಡಿವೈಡೆಡ್ ಬೈ ಕೆ ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ನೆನ್ಪಿಟ್ಕೊಳ್ಳಿ, ಕೆ ಇನ್ಫಿನಿಟಿ ಮೆಟಲ್ಸಿಗೆ ಮಾತ್ರ, ಬೇರೆ ಬೇರೆ ಎಲಿಮೆಂಟ್ಗೆ ಬೇರೆ ಬೇರೆ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಈ ಫಾರ್ಮುಲನ್ನು ನೆನ್ಪಿಟ್ಕೊಳ್ಳಿ. ಈ ಡೈಎಲೆಕ್ಟ್ರಿಕ್ನ ಇಡೋದ್ರಿಂದ ಚಾರ್ಜ್ ಇಂಡ್ಯೂಸ್ ಆಗುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ. ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ ಅಂದರೆ ಇನಿಷಿಯಲಿ ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಕೆ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಡೈಎಲೆಕ್ಟ್ರಿಕ್ನ ಇಡೋದ್ರಿಂದ ನಮಗೇನಾಗ್ತಿದೆ, ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗ್ತಿದೆ. ಸಿ ಇನ್ಕ್ರೀಸಸ್ ವೆನ್ ಡೈಎಲೆಕ್ಟ್ರಿಕ್ ಇನ್ಸಿಟೆಡ್, ಸಿ ಇಸ್ ಇನ್ಕ್ರೀಸಸ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡಿಕ್ರೀಸಸ್. ಈ ಎರಡು ಥಿಂಗ್ಸ್ ನೆನಪಿರಲಿ, ಕ್ವಶನ್ಸ್ ಅಲ್ಲಿ ಕೇಳಿದ್ದಾರೆ ಆಲ್ರೆಡಿ. ವೆನ್ ಡೈಎಲೆಕ್ಟ್ರಿಕ್ ಇಸ್ ಇನ್ಸರ್ಟೆಡ್ ಕೆಪಾಸಿಟೆನ್ಸ್ ಇಸ್ ಇನ್ಕ್ರೀಸಸ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಡಿಕ್ರೀಸಸ್. ಎಷ್ಟು ಟೈಮ್ ಡಿಕ್ರೀಸ್ ಆಗ್ತಿದೆ, ಕೆ ಟೈಮ್ಸ್ ಡಿಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಈ ಕೇಸಲ್ಲಿ ಏನು ಮಾಡಿದ್ದೀವಿ, ಒಂದೇ ಒಂದು ಡೈಎಲೆಕ್ಟ್ರಿಕ್ ಪಾರ್ಷಿಯಲಿ ಇನ್ಸರ್ಟ್ ಆಗಿದೆ. ಈಗ ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಆದರೆ ನೋಡಿ, ಒಂದು ಡೈಎಲೆಕ್ಟ್ರಿಕ್ ಯಾವಂಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ, ಥಿಕ್ನೆಸ್ T1, ಇನ್ನೊಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2, ಥಿಕ್ನೆಸ್ T2. ಅದೇ ರೀತಿ ನಂಬರ್ ಆಫ್ ಡೈಎಲೆಕ್ಟ್ರಿಕ್ಸ್ ಇದ್ದಾಗ ಜಸ್ಟ್ ಈ ಫಾರ್ಮುಲಾ ಹೇಗೆ ರೆಡ್ಯೂಸ್ ಆಗೋದು ಅಂದರೆ ಎಪ್ಸಲನ್ ನಾಟ್ ಎ ಡಿ ಆಗಿರಲಿ ಮೈನಸ್ ಟಿ ಇದೆಯಲ್ವಾ, T1 ಪ್ಲಸ್ T2 ಪ್ಲಸ್ T3 ಎಕ್ಸೆಟ್ರಾ, ಎಲ್ಲೆವರೆಗೂ ಎಷ್ಟು ಕೊಟ್ಟಿರ್ತಾರೋ ಅಷ್ಟನ್ನ ಪ್ಲಸ್ ಇಲ್ಲಿದೆ ನೋಡಿ ಟಿ, ಮತ್ತೆ T1 ಬೈ K1 ಪ್ಲಸ್ T2 ಬೈ K2 ಪ್ಲಸ್ T3 ಬೈ K3, ಡಿ ಮೈನಸ್ T1 ಪ್ಲಸ್ T2 ಪ್ಲಸ್ T3 ಅಪ್ ಟು ಎಷ್ಟು ಡೈಎಲೆಕ್ಟ್ರಿಕ್ ಕೊಟ್ಟಿರ್ತಾರೆ ಪ್ಲಸ್ ಆಸ್ ಇಟ್ ಇಸ್ ಪ್ಲಸ್ ಇಲ್ಲಿ T1 ಬೈ K1 ಪ್ಲಸ್ T2 ಬೈ K2 ಪ್ಲಸ್ T3 ಬೈ K3. ಇದು ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಕೊಟ್ಟಾಗ. ಫಾರ್ ಎಕ್ಸಾಂಪಲ್ ಒನ್ ಡೈಎಲೆಕ್ಟ್ರಿಕ್ ಹ್ಯಾವಿಂಗ್ ಎ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 2, ಥಿಕ್ನೆಸ್ D/2, ಇದ್ರದ್ದು ಅನದರ್ ಒನ್ D/2, ಥಿಕ್ನೆಸ್ T2. ಆಗ ನಿಮಗೆ ಕೆಪಾಸಿಟೆನ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನೋಡಿ, ಈ ರೀತಿ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಟೋಟಲ್ ಡಿಸ್ಟೆನ್ಸು D ಇದೆ. D/2ನಲ್ಲಿ ಒಂದು ಡೈಎಲೆಕ್ಟ್ರಿಕ್ ಇದೆ, ಕಾನ್ಸ್ಟೆಂಟ್ K ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ D/2. ಇದ್ರದ್ದು 2K ಇದೆ ಅಂತ ತಿಳ್ಕೊಳ್ಳಿ, ಡಿಸ್ಟೆನ್ಸ್ D/2 ಇದೆ. ಹಾಗಾದರೆ ಸಿ ಎಫೆಕ್ಟಿವ್ ಏನಾಗುತ್ತೆ, ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು ನೋಡಿ ಅಲ್ಲಿ ಫಾರ್ಮುಲಾ ಎಪ್ಸಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಆಸ್ ಇಟ್ ಈಸ್. ಥಿಕ್ನೆಸ್ ನೋಡಿ ಎಷ್ಟು ಪ್ಲೇಟ್ಸ್ ಇದೆ, 2 ಪ್ಲೇಟ್ಸ್ ಇದೆ. ಎಷ್ಟು ಥಿಕ್ನೆಸ್ಸಲ್ಲಿ ಇಟ್ಟಿದ್ದೀವಿ, D/2 ಥಿಕ್ನೆಸ್ಸಲ್ಲಿ ಇಟ್ಟಿದ್ದೀವಿ. ಇದು T1, ದಿಸ್ ಇಸ್ T2. ಸೊ D/2 ಡಿಸ್ಟೆನ್ಸ್ ಅಲ್ವಾ, D/2 ಪ್ಲಸ್ D/2. ಓಕೆ,
ನೆಕ್ಸ್ಟ್ ಪ್ಲಸ್ ಇಲ್ಲಿ ನೋಡಿ T1/K1, T1 ಎಷ್ಟಿದೆ D/2, K1 ಎಷ್ಟಿದೆ K ಪ್ಲಸ್ D/2, ಥಿಕ್ನೆಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು 2K. ಓಕೆ ನೋಡಿ ಇಲ್ಲಿ D/2 ಪ್ಲಸ್ D/2 ಅಂದರೆ ನಿಮಗೆ D ಬರುತ್ತೆ, ಈ ಡಿ ಗೇಟ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ C ಎಫೆಕ್ಟಿವ್ ಇಸ್ ಈಕ್ವಲ್ ಟು ε0A ಡಿವೈಡೆಡ್ ಬೈ, ಇದನ್ನು ಸಿಂಪ್ಲಿಫೈ ಮಾಡಿದರೆ D/2K ಪ್ಲಸ್ D/4K ಆಗುತ್ತೆ. ಓಕೆ ಇಲ್ಲಿ ನೀವು D/2ನ ಕಾಮನ್ ತಗೊಂಡ್ರೆ ಸಿ D/2K ಕಾಮನ್, D/2K ಇಸ್ ಕಾಮನ್, ರಿಮೈನಿಂಗ್ ವಿಲ್ ಬಿ 1 ಪ್ಲಸ್ 1/2. ನೋಡಿ ಇದು ಸಿಂಪ್ಲಿಫೈ ಮಾಡಿ ಬರೀತೀನಿ ಇಲ್ಲಿ ε0A ಡಿವೈಡೆಡ್ ಬೈ D/2K ಇಂಟು 2 1s are 2, ಸೊ 3/2 ಆಯಿತು. ಇದನ್ನು ಈಗೂ ಬರೀಬೋದು ನಾವು ε0A. ಓಕೆ ε0A K ಮೇಲ್ಗಡೆ ಹೋಗುತ್ತೆ, K ಮೇಲ್ಗಡೆ ಹೋಯ್ತು, ε0A ಡಿವೈಡೆಡ್ ಬೈ D ಇಂಟು ಇಲ್ಲಿ ಎಷ್ಟಾಯಿತು 3/4 ಆಯ್ತಲ್ವಾ, 4 ಮೇಲ್ಗಡೆ ಹೋಯ್ತು, 4/3. ನೋಡಿ ಇದು C ಎಫೆಕ್ಟಿವ್ ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಬಟ್ ವಿತೌಟ್ ಡೈಎಲೆಕ್ಟ್ರಿಕ್ ಎಷ್ಟಿತ್ತು, C ಇಸ್ ಈಕ್ವಲ್ ಟು ε0A/D ಆಯ್ತಲ್ವಾ. ಡೈಎಲೆಕ್ಟ್ರಿಕ್ನ ಈ ಎರಡು ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದಾಗ C ಎಫೆಕ್ಟಿವ್ ಈ ರೀತಿ ಚೇಂಜ್ ಆಯಿತು. ಹಾಗಾದರೆ ಎಷ್ಟು ಟೈಮ್ ಚೇಂಜ್ ಆಯಿತು ಇನ್ ಟರ್ಮ್ಸ್ ಆಫ್ C ಅಲ್ಲೇ ಕೇಳ್ತಾರೆ ನಿಮಗೆ ಕ್ವಶನಲ್ಲಿ. ಸೊ ದಟ್ C ಎಫೆಕ್ಟಿವ್ ಇಸ್ ಈಕ್ವಲ್ ಟು ನೋಡಿ 4/3K ಟೈಮ್ಸ್ ಇದು C ಅಲ್ವಾ, ಇಷ್ಟು ಚೇಂಜಸ್ ಆಗಿದೆ. K ವ್ಯಾಲ್ಯೂ ಕೊಟ್ಟರೆ Kನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸಮ್ಟೈಮ್ಸ್ ಇಲ್ಲಿ ಏರ್ನು ಇನ್ಸರ್ಟ್ ಮಾಡ್ತಾರೆ. ಏರ್ ಇನ್ಸರ್ಟ್ ಮಾಡಿದಾಗ ನೀವೇನು ಮಾಡಬೇಕು, ε0A ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ D/2 ತಗೋಬೇಕು. ವೆರಿ ಇಂಪಾರ್ಟೆಂಟ್. ನೋಡಿ ಇನ್ನೊಂದು ಸರಿ ಜಸ್ಟ್ ರೀಕಾಲ್ ಮಾಡಿಬಿಡ್ತೀನಿ. ಎರಡು ಡೈಎಲೆಕ್ಟ್ರಿಕ್ ಇಟ್ಟಿವಿ, ಇಲ್ಲಿ T1 ಇದೆ, ಇಲ್ಲಿ T2 ಥಿಕ್ನೆಸ್ ಇದೆ. T1 ಥಿಕ್ನೆಸ್ಸು D/2, T2 ಥಿಕ್ನೆಸ್ ಎಷ್ಟಿದೆ D/2 ಇದೆ. ಸೊ ε0A D/2 ಪ್ಲಸ್ D/2. ಇಲ್ಲಿ ನೋಡಿ T1 ಇಸ್ D/2, K1 ಎಷ್ಟಿದೆ K ಇದೆ, K2 ಎಷ್ಟಿದೆ 2K ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ದೆನ್ ಸಿಂಪ್ಲಿಫಿಕೇಶನ್ ಮಾಡಿದ್ದೀನಿ. ಫೈನಲಿ ನಿಮಗೆ C ಎಫೆಕ್ಟು ಇಷ್ಟು ಬಂದಿದೆ. ಬಟ್ ಇನಿಷಿಯಲಿ ಡೈಎಲೆಕ್ಟ್ರಿಕ್ನ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಇದ್ದದ್ದು ε0A/2, ಅಲ್ಲಿಗೆ ε0A/2 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹಾಗಾಗಿ C ಎಫೆಕ್ಟಿವ್ 4/3K ಟೈಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಈ ಥರ ಕ್ವಶನ್ಸು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್, ಫೋರ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೋಡಿ ಈ ಎರಡು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಡುವೆ ಎಷ್ಟು ಫೋರ್ಸ್ ಇದೆ, ಈ ಒಂದು ಪ್ಲೇಟು ಅನದರ್ ಪ್ಲೇಟ್. ಓಕೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಆಗುತ್ತೆ, ಹಾಗಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಡುವೆ ಎಷ್ಟು ಫೋರ್ಸ್ ಇದೆ ನೋಡಿ. ಈ ಕ್ವಶನ್ನ 3 ಟೈಮ್ಸ್ ನೀಟಲ್ಲಿ ಕೇಳಿದ್ದಾರೆ. ಹಾಗಾಗಿ ನೀಟಲ್ಲಿ ಕೇಳಿರೋದ್ರಿಂದ ಇದು CETಗೂ ಕೂಡ ಡೈರೆಕ್ಟಾಗಿ ಬರೋ ಚಾನ್ಸಸ್ ಇದೆ. ನೋಡಿ ಫೋರ್ಸ್ ಇಸ್ ನಥಿಂಗ್ ಬಟ್ Q ಇಂಟು E. E ಅಂದರೆ ಎಷ್ಟು, ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನೆನ್ಪಿಟ್ಕೋಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ಡ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಸಿಗ್ಮಾ ಡಿವೈಡೆಡ್ ಬೈ ε0. ಬಟ್ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂದರೆ ಈ ಒಂದು ಪ್ಲೇಟು ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಈ ಒಂದು ಪ್ಲೇಟು ಇದ್ರ ಮೇಲೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ದಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್. ನೆನ್ಪಿಟ್ಕೊಳ್ಳಿ, ಇದು ಅಟ್ರಾಕ್ಟಿವ್ ಫೋರ್ಸ್. ಈ ರೀತಿ ಅಟ್ರಾಕ್ಟ್ ಮಾಡ್ಕೊಳುತ್ತೆ, ಅರ್ಥ ಆಗ್ತಿದೆಯಲ್ಲ. ಇದನ್ನು ಅಟ್ರಾಕ್ಟ್ ಮಾಡ್ಕೊಂಡು ಇದನ್ನು ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಸೊ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಆ ಫೋರ್ಸನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ನಾವಿಲ್ಲೇನು ಮಾಡಬೇಕು ಅಂದರೆ ಈ ಪ್ಲೇಟು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅನ್ನೋದನ್ನ ತಗೋಬೇಕು. ನಾವು ಬಿಟ್ವೀನ್ ದ ಪ್ಲೇಟ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ತಗೋಬಾರ್ದು. ಸೊ ಒಂದು ಸಿಂಗಲ್ ಪ್ಲೇಟಿಂದ ಬರ್ತಕ್ಕಂತಹ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಡಿವೈಡೆಡ್ ಬೈ 2ε0. ಸಿಗ್ಮಾ ಡಿವೈಡೆಡ್ ಬೈ ನೋಡಿ Q ಅಂದರೆ ಸಿಗ್ಮಾ ಈಸ್ ನಥಿಂಗ್ ಬಟ್ Q ಡಿವೈಡೆಡ್ ಬೈ A. ಸೊ Q ಇಸ್ ಈಕ್ವಲ್ ಟು ಏನಾಯಿತು, Q ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು A. ಸರಿ, ಇಲ್ಲಿ ಸಿಗ್ಮಾ ಇಂಟು A ಆಗಬೇಕಿದು. Q is equal to sigma into A because sigma is charge divided by area. Charge is equal to sigma into A. ನೋಡಿ ಇಲ್ಲಿ sigma into sigma square A divided by 2ε. Sigma square A by 2ε. Sometimes ನಿಮಗೆ ಇದರಲ್ಲೂ ಕೇಳಿದರೆ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಅಲ್ಲಿ ಸಿಗ್ಮಾ ಅಂದರೆ Q by ಏರಿಯಾ ಅಲ್ವಾ. ಸೊ Q square divided by 2ε0 A ಆಗಿಬಿಡುತ್ತೆ. ಇನ್ ಟರ್ಮ್ಸ್ ಆಫ್ ನಿಮಗೆ ಕೆಪಾಸಿಟೆನ್ಸ್ ಅಲ್ಲೂ ಕೇಳ್ತಾರೆ. C ಅಂದರೆ ε0 A divided by D ಅಲ್ವಾ. ನೋಡಿ ಇಲ್ಲಿ ε0 A ಪ್ಲೇಸಲ್ಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ C ಇಂಟು ಡಿನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ C ಇಂಟು ಡಿನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ಬೋದು ಅಥವಾ ಈಗೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನೋಡಿ C ಇಂಟು ಡಿ ಅದನ್ನು ಸಿಂಪ್ಲಿಫೈ ಮಾಡಿದರೆ F ಇಸ್ ಈಕ್ವಲ್ ಟು Q ಅಂದರೆ CV ಅಲ್ವಾ, ಅಲ್ಲಿಗೆ C ಸ್ಕ್ವೇರ್ V ಸ್ಕ್ವೇರ್ ಆಯಿತು. ನ್ಯೂಮರೇಟರು C ಸ್ಕ್ವೇರ್ V ಸ್ಕ್ವೇರ್ 2ε0. ε0 A ಅಂದರೆ C ಇಂಟು ಡಿ.
ಸಿ ಇಂಟು ಡಿ, ಒನ್ ಸಿ ಗೆಟ್ ಕ್ಯಾನ್ಸಲ್ ಆಯಿತು, ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಡಿ. ಈ ಫಾರ್ಮುಲಾನ ಕೇಳಿದರೆ, ಈ ಮೂರೂ ಫಾರ್ಮುಲಾನು ನಿಮ್ಮ ಎಕ್ಸಾಮಿನೇಷನಲ್ಲಿ ನೀಟಲ್ಲಿ 3 ಟೈಮ್ಸ್ ಕೇಳಿದರೆ, ಹಾಗಾಗಿ ಈ ಫಾರ್ಮುಲಾದ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಸೇಮ್ ಕ್ವಶನ್ ರಿಪೀಟ್ ಆಗೋ ಚಾನ್ಸಸ್ ಇದೆ. ನೆನ್ಪಿಟ್ಕೋಬೇಕು, ಇಲ್ಲಿ ಈ ತಗೋಬೇಕಾದ್ರೆ ಒಂದು ಪ್ಲೇಟ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದನ್ನು ತಗೋಬೇಕು. ಓಕೆ, ದಿಸ್ ಇಸ್ ದ ಫೋರ್ಸ್ ಬಿಟ್ವೀನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್, ಎನರ್ಜಿ ಸ್ಟೋರ್ಡ್ ಇನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ಐ ಆಮ್ ಎಕ್ಸ್ಪೆಕ್ಟಿಂಗ್ ಒನ್ ಕ್ವಶನ್ ಫ್ರಮ್ ದಿಸ್ ಒನ್, ಎನರ್ಜಿ ಸ್ಟೋರ್ಡ್ ಇನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೋಡಿ, ಎನರ್ಜಿ ಸ್ಟೋರ್ಡ್ಗೆ ಫಾರ್ಮುಲಾ ಹಾಫ್ ಸಿ ವಿ ಸ್ಕ್ವೇರ್, ಅಥವಾ ನಾವು ಹಾಫ್ ಸಿ ವಿ ಸ್ಕ್ವೇರ್ ಕೊಟ್ಟರೆ ಓಕೆ, ಕೆಪಾಸಿಟೆನ್ಸು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟರೆ, ಕೆಪಾಸಿಟೆನ್ಸು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಡಲಿಲ್ಲ ಅಂದಾಗ ಕ್ಯೂ ಅಲ್ಲಿ ಕೇಳಿದರೆ, ನೋಡಿ ಕ್ಯೂ ಇಸ್ ಈಕ್ವಲ್ ಟು ಸಿ ಇಂಟು ವಿ ಅಲ್ವಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯೂ ಸ್ಕ್ವೇರ್ ಬೈ 2c ಬರುತ್ತೆ. ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮಗೆ ಕ್ಯೂ ವಿ ಬೈ 2 ಬರುತ್ತೆ. ಓಕೆ, ಇದೇ ಫಾರ್ಮುಲಾ, ಕ್ಯೂ ಇಸ್ ಈಕ್ವಲ್ ಟು ಸಿ ವಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಸಬ್ಸ್ಟಿಟ್ಯೂಟ್ ಮಾಡಿ, ಅಥವಾ ವಿ ಇಸ್ ಈಕ್ವಲ್ ಟು ಕ್ಯೂ ಬೈ ಸಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಮೂರೂ ಫಾರ್ಮುಲಾಗಳು ಅರೈವ್ ಆಗುತ್ತೆ. ಯಾವುದ್ರಲ್ಲಿ ಕೇಳಿರ್ತಾರೋ ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ಸಿ ಕೊಟ್ಟು ವಿ ಕೊಟ್ಟು ಯು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಕ್ಯೂ ಕೊಟ್ಟು ಸಿ ಕೊಟ್ಟು ವಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎನರ್ಜಿ ಸ್ಟೋರ್ಡ್ ಇನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನೆಕ್ಸ್ಟ್, ಎನರ್ಜಿ ಡೆನ್ಸಿಟಿ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಎನರ್ಜಿ ಡೆನ್ಸಿಟಿ ಇಸ್ ಡಿಫ್ರೆಂಟ್, ಎನರ್ಜಿ ಸ್ಟೋರ್ಡ್ ಇಸ್ ಡಿಫ್ರೆಂಟ್. ಎನರ್ಜಿ ಡೆನ್ಸಿಟಿ ಅಂದರೆ ಎನರ್ಜಿ ಬೈ ವಾಲ್ಯೂಮ್, ದಿಸ್ ಇಸ್ ವಿ ಆರ್ ಕಾಲ್ ಇಟ್ ಆಸ್ ಎ ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ಎನರ್ಜಿ ಸ್ಟೋರ್ಡ್ ಇನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬೈ ವಾಲ್ಯೂಮ್. ಎನರ್ಜಿ ಸ್ಟೋರ್ಡ್ ಇಸ್ ಹಾಫ್ ಸಿ ವಿ ಸ್ಕ್ವೇರ್. ಓಕೆ, ಎನರ್ಜಿ ಡೆನ್ಸಿಟಿ ವಿ ಇದೆಯಲ್ವಾ, ಎ ಇಂಟು ಡಿ. ಎನರ್ಜಿ ಡೆನ್ಸಿಟಿ ಫಾರ್ಮುಲಾ ಏನಿರುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ, ಎನರ್ಜಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಇದು ಡಿರವೇಷನ್ ಇದೆ, ನಾನು ಡಿರವೇಷನ್ಗೆ ಹೋಗಲ್ಲ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಇದನ್ನು ಈಗೂ ಕಳೀತಾರೆ ಎಲೆಕ್ಟ್ರಿಕಲ್ ಎನರ್ಜಿ ಡೆನ್ಸಿಟಿ, ಯಾಕಂದರೆ ಎನರ್ಜಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಲೆಕ್ಟ್ರಿಕಲ್ ಎನರ್ಜಿ ಡೆನ್ಸಿಟಿ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ನೋಡಿ, ಎನರ್ಜಿ ಡೆನ್ಸಿಟಿ ಅಂದರೆ ನಾವು ಹೇಳಿದ್ವಿ ಎನರ್ಜಿ ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಎನರ್ಜಿ ಬೈ ವಾಲ್ಯೂಮ್, ದಟ್ ಈಸ್ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ನಿಮಗೇನಾದರೂ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದರೆ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ವಿ ಅಂದರೆ ಏನು ಹೇಳಿ, ವಿ ಇಲ್ಲಿಗೆ ಬರುತ್ತೆ, ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ವಿ ಅಂದರೆ ಏರಿಯಾ ಇಂಟು ಡಿಸ್ಟೆನ್ಸ್, ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ವಾಲ್ಯೂಮ್. ನೆನ್ಪಿಟ್ಕೋಬೇಕು, ಈ ಫಾರ್ಮುಲಾ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿ ಡೆನ್ಸಿಟಿ ಅಂತ ವರ್ಡ್ ಇತ್ತು ಅಂದರೆ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಎನರ್ಜಿ ಸ್ಟೋರ್ಡ್ ಅಂತ ಅಂದರೆ ಈ ಮೂರು ಫಾರ್ಮುಲಾ ಬಿಟ್ಟು ಬೇರೆ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿದ್ದರೆ ಈ ಫಾರ್ಮುಲಾ ಇರುತ್ತೆ. ಡೈರೆಕ್ಟಾಗಿ ಕ್ವಶನ್ಸ್ ಬರುತ್ತೆ, ಎನರ್ಜಿ ಸ್ಟೋರ್ಡ್ ಈಸ್ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಏರಿಯಾ ಇಂಟು ಡಿ. ಎನರ್ಜಿ ಡೆನ್ಸಿಟಿ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ವರ್ಡ್ ಇಂಪಾರ್ಟೆಂಟ್, ಮತ್ತೆ ಹೇಳ್ತಾ ಇದ್ದೀನಿ, ತಪ್ಪಾಗುತ್ತೆ. ಎನರ್ಜಿ ಡೆನ್ಸಿಟಿ ಇದು ಎನರ್ಜಿ ಸ್ಟೋರ್ಡ್. ಓಕೆ, ಎನರ್ಜಿ ಡೆನ್ಸಿಟಿ ಅಂದರೆ ಜೌಲ್ ಪರ್ ಮೀಟರ್ ಕ್ಯೂಬ್ ಯೂನಿಟ್, ಎನರ್ಜಿ ಅಂದರೆ ಜೌಲ್ ಯೂನಿಟ್. ಓಕೆ, ದೀಸ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಯರ್ ಎಲೆಕ್ಟ್ರಿಕ್ ಫೀಲ್ಡ್, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಏರಿಯಾ ಆಫ್ ದ ಪ್ಲೇಟ್, ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ನೆಕ್ಸ್ಟ್ ನೋಡಿ, ಈ ಒಂದು ಕ್ವಶನ್ನು ಕೂಡ ನಿಮ್ಮ ನೀಟ್ ಎಕ್ಸಾಮಿನೇಷನಲ್ಲಿ ಬಂದಿದೆ, ಹಾಗಾಗಿ CET ಎಕ್ಸಾಮಿನೇಷನ್ಗೂ ಇದು ಇಂಪಾರ್ಟೆಂಟು. ಡೈಮೆನ್ಷನ್ ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಅಂತ ಕೇಳ್ತಾರೆ. ನೋಡಿ, ಎಪ್ಸಲನ್ ನಾಟಿಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಹೀಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟ್ ಥಿಂಕ್ ಮಾಡಬೇಕು, ಈ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಅನ್ನೋದು ಯಾವ ಫಾರ್ಮುಲಾದಲ್ಲಿ ಅರೈಸ್ ಆಗುತ್ತೆ. ನಾವು ಈಗಿನ ಡಿಸ್ಕಸ್ ಮಾಡಿದ್ವಿ, ಎನರ್ಜಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಆಫ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಹೋಮೋಜಿನಿಟಿ ಆಫ್ ಡೈಮೆನ್ಷನ್ ಏನಿರುತ್ತೆ, ಈ ಸೈಡಲ್ಲಿ ಏನು ಡೈಮೆನ್ಷನ್ ಇರುತ್ತೋ ಈ ಸೈಡಲ್ಲೂ ಕೂಡ ಅದೇ ಡೈಮೆನ್ಷನಲ್ಲಿ ಇರುತ್ತೆ. ಹಾಗಾಗಿ ಎಪ್ಸಲನ್ ನಾಟ್ ಇ ಸ್ಕ್ವೇರಿನ ಡೈಮೆನ್ಷನ್ ನಮಗೆ ಏನಾಗಿರಬೇಕು, ಎನರ್ಜಿ ಡೆನ್ಸಿಟಿನ ಡೈಮೆನ್ಷನ್ ಆಗಿರಬೇಕು. ಆಫಿಗೆ ಡೈಮೆನ್ಷನ್ ಇಲ್ಲ, ಸೊ ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಡೈಮೆನ್ಷನ್ ಇಸ್ ಈಕ್ವಲ್ ಟು ಎನರ್ಜಿ ಡೆನ್ಸಿಟಿ. ಎಪ್ಸಲನ್ ನಾಟ್ ಇ ಸ್ಕ್ವೇರ್ ಡೈಮೆನ್ಷನ್ ಇಸ್ ಈಕ್ವಲ್ ಟು ಎನರ್ಜಿ ಡೆನ್ಸಿಟಿ. ಎನರ್ಜಿ ಡೆನ್ಸಿಟಿ ಅಂದರೆ ಎನರ್ಜಿ ಬೈ ವಾಲ್ಯೂಮ್. ಸೊ ಎನರ್ಜಿ ಬೈ ವಾಲ್ಯೂಮ್ ಇಸ್ ಜೌಲ್ ಪರ್ ಮೀಟರ್ ಕ್ಯೂಬ್. ಸೊ ಜೌಲ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ, ದಟ್ ಈಸ್ ವರ್ಕ್ ಡನ್ ಯೂನಿಟ್. ಜೌಲ್ ಈಸ್ ನಥಿಂಗ್ ಬಟ್ ಎನರ್ಜಿಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ನೋಡಿ, ಫೋರ್ಸ್ ಅಂದರೆ ಮಾಸ್ ಇಂಟು ಆಕ್ಸಿಲರೇಷನ್, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಡಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಮೀಟರ್ ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಸೊ ಇಲ್ಲಿ ನೋಡಿ, ಇಲ್ಲಿ 2 ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 1 ಮೀಟರ್ ಉಳಿತು, kg ಸೆಕೆಂಡ್ ಸ್ಕ್ವೇರ್ ಪರ್ ಮೀಟರ್. ಸೊ ಎಮ್ L⁻⁻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 ⁻
ಟಿ ಟು ದಿ ಪವರ್ ಆಫ್ -2. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇ ಸ್ಕ್ವೇರ್ ಎಪ್ಸಲನ್ ನಾಟ್ ಇ ಸ್ಕ್ವೇರ್. ಈ ರೀತಿ ನೀವು ಚೆಕ್ ಮಾಡಬೇಕು. ನಿಮಗೆ ಸುಮಾರು ಕಡೆ ಇದು ಒಂದು ಬರುತ್ತೆ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಸಿ ಇಸ್ ಈಕ್ವಲ್ ಟು 1/√of μ0 ಎಪ್ಸಲನ್ ನಾಟ್ ಅಂತ ಹೇಳ್ತಾರೆ. ಇಲ್ಲಿ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ μ0 ಎಪ್ಸಲನ್ ನಾಟ್ ಅಂತ ಕೇಳಿಬಿಡ್ತಾರೆ. ನೀವು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಹೋಗ್ಬಾರ್ದು. ಜಸ್ಟ್ ಥಿಂಕ್ ಅಬೌಟ್ ಈ ಫಾರ್ಮುಲಾ, ಈ ಒಂದು ಕ್ವಾಂಟಿಟಿ ಯಾವ ಫಾರ್ಮುಲಾದ ಮೇಲೆ ಬರುತ್ತೆ. μ0 ಎಪ್ಸಲನ್ ನಾಟ್ ಅಂತ ಹೇಗೆ ಬರೀಬೋದು ನಾವು ನೋಡಿ, ಇದು ಈ ಕಡೆ ಬಂದು ಸ್ಕ್ವೇರ್ ಮಾಡಿದರೆ 1/c² ಆಗುತ್ತಲ್ವಾ. ನಿಮಗೆ ಇನ್ನೊಂದು ಸ್ಟೆಪ್ ಮಾಡ್ತೀನಿ, ಈಗ ಬಂತು ರೀಅರೇಂಜ್ ಮಾಡಿದ್ದೀನಿ. ಸೊ μ0 ಎಪ್ಸಲನ್ ನಾಟ್ ಇಸ್ ಈಕ್ವಲ್ ಟು 1/c². ಸಿ ಅಂದರೆ ಸ್ಪೀಡ್ ಅಲ್ವಾ, ಸ್ಪೀಡಿಗೆ ಡೈಮೆನ್ಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಹೋಲ್ ಸ್ಕ್ವೇರ್. ಅಲ್ಲಿ ಮೇಲ್ಗಡೆ ಬಂದರೆ ಮೀಟರ್ಸ್ ಸ್ಕ್ವೇರ್ ಆಯಿತು, ಮೇಲ್ಗಡೆ ಮೀಟರ್ ಟು ದಿ ಪವರ್ ಆಫ್ -2 ಸೆಕೆಂಡ್ ಟು ದಿ ಪವರ್ ಆಫ್ 2. ಹಾಗಾಗಿ ಡೈಮೆನ್ಷನಲ್ ಫಾರ್ಮುಲಾ L ಪವರ್ -2 ಟಿ ಟು ದಿ ಪವರ್ ಆಫ್ 2. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ μ0 ಎಪ್ಸಲನ್ ನಾಟ್. ಹಾಗಾಗಿ ಈ ಒಂದು ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿ ಯಾವ ಫಾರ್ಮುಲಾದ ಮೇಲೆ ಬರುತ್ತೆ ಅನ್ನೋ ಚೆಕ್ ಮಾಡಿ, ಆಗ ಈಸಿಯಾಗಿ ಡೈಮೆನ್ಷನ್ ಬರೀಬೋದು. ಇವು ಕೂಡ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್.